ಒಂದು ಕೆಲವೊಂದಷ್ಟು ವಿಚಾರಗಳು ಪ್ರಕಟಕ್ಕೆ ಬರೋಂಥ ಒಂದು ಸಂದರ್ಭಗಳು ಈಗ ಅನ್ನೋ ಥರದಲ್ಲಿ ಆ ಥರ. ಸೊ ಮಧ್ಯದಲ್ಲಿ ಎಷ್ಟೋ ಒಂದು ವರ್ಷದಿಂದ ಆಚರಣೆಗಳಿಲ್ಲ. ಸೊ ಈಗ ಸುಮಾರು ಜನ ಚರ್ಚೆ ಮಾಡ್ತಿದ್ದಾರೆ ಸಿನಿಮಾದಲ್ಲಿ. ನಾನು ಎಷ್ಟು ಹೇಳ್ತೀನಿ ಎಷ್ಟು ಬಿಡ್ತೀನಿ ಅನ್ನೋದು ಸೆಕೆಂಡ್ರಿ. ಬಟ್ ಈಗ ವಾಪಸ್ ಬೆಮ್ಮೆರ ಬಗ್ಗೆ ಮಾತಾಡ್ತಿದಾರಲ್ಲ, ಅದೇ ಖುಷಿ ನನಗೆ. ಸಿನಿಮಾದಲ್ಲಿ ಬೆರ್ಮೆ ಅನ್ನುವಂಥದ್ದು ಪಾತ್ರ, ಅದು ಏನು ಎತ್ತ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕೆ ಹೊರತು ಸೊ ಆ ಎಲ್ಲ ಕನೆಕ್ಷನ್ ನಾನೇನು ಕೊಡಕ್ ಹೋಗಲ್ಲ. ಅದೇ ಸಿನಿಮಾದಲ್ಲಿ ಎಷ್ಟು ಬರುತ್ತೆ ಏನ್ ಕತೆ ಅವ್ರು ರಿಲೇಟ್ ಮಾಡ್ಕೊಳ್ಳಿ ಅದನ್ನ ಅಂತ ಹೇಳ್ಕೊಡ್ತೀನಿ. ಅಲ್ಲ, ಪರಶುರಾಮನಿಗೆ ಮತ್ತೆ ಬೆರ್ಮರಿಗೆ ಏನಾದ್ರು ಇಲ್ಲ ಅಂದ್ರೆ ನಿಮ್ಗೆ ವಿಷ್ಣು ಇವನು ಶಿವ ಆ ಥರದ್ದು ಏನಾದ್ರು ಇದೆಯಾ? ಇಲ್ಲ, ಹಂಗೇನಿಲ್ಲ. ಅಂದ್ರೆ ಎರಡೂ ಇದಿದೆ ನಮ್ಮಲ್ಲಿ. ಎರಡು ವಿಚಾರಗಳನ್ನ ಹೇಳ್ತಾರೆ, ಎರಡರಲ್ಲೂ ಇರುವಂತ ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಪರಶುರಾಮದ ಸೃಷ್ಟಿ ಬಗ್ಗೆನೂ ನಮಗೊಂದಷ್ಟು ಗೌರವ ಮತ್ತೆ ಅಲ್ಲೊಂದಷ್ಟು ಇರುವಂತಹ ನಂಬಿಕೆಗಳು ಅವೆಲ್ಲವನ್ನ ನಾವು ನಂಬುವಂತವ್ರು, ಅದನ್ನು ತುಂಬಾ ಅಭಿಮಾನದಿಂದ ನೋಡುವಂತವ್ರು. ಬೆಮ್ಮೆರ ವಿಚಾರವನ್ನು ನೋಡಿದಾಗಲೂ ತುಂಬಾ ಭಕ್ತಿಯಿಂದ ಎಲ್ಲವನ್ನ ನೋಡುವಂತವ್ರೆ. ಸೊ ಈ ಎರಡು ಎಲ್ಲ ಯಾವತ್ತೂ ಇರುತ್ತಲ್ವ ನಿಮ್ಗೆ. ಅಂದ್ರೆ ನಮ್ಮಲ್ಲಿ ವೈಷ್ಣವರು ಶೈವರದ್ದು ಅನ್ನುವಂತಹ ಚರ್ಚೆಗಳೇ ನಾವು ಕೇಳಿದೀವಿ. ಸೊ ಇವತ್ತಿಗೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಚರ್ಚೆಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ವಾದ ವಿವಾದಗಳು ಚರ್ಚೆಗಳು ಇದ್ದೇ ಇರುತ್ತೆ. ಸೊ ಸಿನಿಮಾದಲ್ಲೇ ನೋಡ್ಬೇಕು ನೀವು ನಾವು ಯಾವ ತರ ಹೇಳಕೊಟ್ಟಿದೀವಿ, ಏನ್ ಹೇಳಕೊಟ್ಟಿದೀವಿ ಅನ್ನೋದು. ಓಕೆ, ಇಲ್ಲಿ ಬೆರ್ಮರ್ ಬರುವಂತದ್ದು ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಏನು ಅಂತಂದ್ರೆ ರಾಜ ಜೊತೆಗೆ ವ್ಯಾಪಾರ ವ್ಯವಹಾರ ವಹಿವಾಟು, ಅಲ್ಲಿ ಬರುವಂತ ತಿಕ್ಕಾಟಗಳು ಅದೆಲ್ಲ. ಅಂದ್ರೆ ಎಲ್ಲೋ ಕಡೆ ಕದಂಬರ ಕಾಲದ್ದು ಅಥವಾ ಅದ್ರ ಹಿಂದಿಂದು ಅದು ಅದ್ರ ಛಾಯೆ ಇದೆ ಅನ್ನುವಂಥದ್ದು. ಅದ್ರ ಬಗ್ಗೆ ಕದಂಬರ ಬಗ್ಗೆ ಅಲ್ಲ, ಕದಂಬರ ಕಾಲಘಟ್ಟ ಹೇಳಲೇಬೇಕು. ನಾನು ತುಂಬಾ ಮನಸ್ಸಲ್ಲಿ ಅಂದ್ಕೊಂಡ್ಬಂದಿದ್ದೀನಿ. ನಿಮ್ಮ ಮನಸ್ಥಿತಿ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ. ಯಾಕಂದ್ರೆ ನೀವು ನೋಡ್ಲಿಕ್ಕೆ ಹಿಂಗ ಅನಿಸ್ತೀರಿ, ತುಂಬಾ ಭಾವುಕರು. ಎಷ್ಟೋ ಸಂದರ್ಭಗಳಲ್ಲಿ ಹೇಳ್ತೀರಿ ನಾನು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬ್ಲಾಸ್ಟ್ ಆಗ್ಬಿಡ್ಬೋದು. ನನಗೆ ಅಗೈನ್ ನಿಮ್ಮ ಹಳೆಯ ಸಿನಿಮಾ ಜೊತೆಗೆ ಅದನ್ನ ನಾನು ಕಂಪೇರ್ ಮಾಡ್ತೀನಿ. ಬಂದಂತ ಅವಘಡಗಳು ಒಂದೆರಡಲ್ಲ ಸರ್. ಆ ಸಂದರ್ಭದಲ್ಲಿ ನಾನು ಸುದ್ದಿ ಗಿದ್ದಿ ಅದು ಬೇರೆ ವಿಚಾರ ಅದು. ಬಟ್ ನಾನು ಯೋಚನೆ ಮಾಡ್ತಿದ್ದೆ ಇದನ್ನ ರಿಷಬ್ ಯಾವ ರೀತಿ ಯೋಚನೆ ಮಾಡ್ತಿರ್ಬೋದು ಅಂತ. ನನಗನ್ಸಿದ್ದು ಏನ್ ಗೊತ್ತಾ, ನೀವು ನಿಮ್ಮ ಸಂಗಡಿಗರು ಜೈಲಲ್ಲಿ ಇರ್ತೀರಿ, ರಾತ್ರಿ ನೀವು ಮಲಗಿರ್ತೀರಿ, ಮಲದಾಗ ಝಲ್ 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 ಸೌಂಡ್ ಬರ್ತಾ ಶುರು ಆಗುತ್ತೆ. ಆಮೇಲೆ ಮ್ಯೂಸಿಕ್ ಪ್ಲೇ ಆಗುತ್ತೆ. ಅದಾಗ್ತಿದ್ದಂಗೆ ನೀವು ಎದ್ದು ಬರ್ತೀರಿ, ಎದ್ದು ಬಂದು ಕಂಬಿ ಹಿಡ್ಕೊಂಡು ನೋಡ್ತೀರಿ, ಕಣ್ಣು ಅಗಲಿಸ್ಕೊಂಡು. ಅಲ್ಲಿ ಎದುರುಗಡೆ ದೈವ ಇದೆ, ದೈವ ಸದ್ ಮಾಡ್ತಾ ಇದೆ, ನೀವು ನೋಡ್ತಾ ಇದ್ದೀರಿ. ಕೊನೆಗೆ ಒಂದ್ಸರಿ ದೈವ ತಿರುಗಿ ನೋಡಿದಾಗ ಅದು ಗೊತ್ತಾಗದೆ, ಅಲ್ಲಿ ರಕ್ತ, ಅಲ್ಲಿ ಕಣ್ಣೀರು, ದೈವ ಅಳ್ತಾ ಇದೆ, ದೈವದ ರೋದನ. ಯಾವಾಗ ಅಲ್ಲಿ ಗುರುವ ಸತ್ತಾಗ ದೈವದ ರೋದನ ಆಯ್ತಲ್ಲ, ಡ್ಯಾಮ್ ಶೋರ್ ರಿಷಬ್, ನಿಜಕ್ಕೂ ಹೇಳ್ತೀನಿ ನಿಮ್ಮವ್ರು ಹೋದಂತ ಸಂದರ್ಭದಲ್ಲೂ ಕೂಡ ನಿಮಗೆ ಹಂಗೆ ಅನ್ಸಿದೆ ಅಂತ. 100%. ಅಂದ್ರೆ ರಾಕೇಶನ್ನ ಕಳ್ಕೊಂಡಿದ್ದು ಒಂದು ಬಿಗ್ಗೆಸ್ಟ್ ಲಾಸ್ ನಮ್ಗೆ. ಆಮೇಲೆ ಅವನದೆಲ್ಲ ಪೋರ್ಷನ್ಗಳನ್ನ ಮುಗಿಸಿದ್ದ, ಅವ್ನು ಮೇಜರ್ ಪೋರ್ಷನ್ಗಳನ್ನ ಮುಗಿಸಿದ್ದ, ಡಬ್ಬಿಂಗ್ ಮಾಡಿದ್ದ. ಅವ್ನು ನಮ್ದು ಶೂಟಿಂಗ್ ಲಾಸ್ಟ್ ಶಾಟ್ ಮುಗಿಸ್ಕೊಂಡು ಹೋಗಿನೇ ಒಂದು 25-30 ದಿವಸ ಆಗ್ಬಿಟ್ಟಿತ್ತು. ಸೊ ಆ ಟೈಮ್ ಲೈನಲ್ಲಿ ಒಂದಷ್ಟು ನರೇಟಿವ್ ಸೆಟ್ ಆಗ್ಬಿಡ್ತು. ಸೊ ಸ್ಪಾಟಲ್ಲಿ ಯಾವತ್ತೂ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಎಲ್ಲವೂ ನಡೆದಿರೋದು ನನ್ನನ್ನು ಇನ್ಕ್ಲೂಡ್ ಮಾಡ್ಕೊಂಡಿರುವಂಥದ್ದು ವಿಚಾರಗಳೇ ಬಿಟ್ರೆ. ಸೊ ಆವಾಗ ನಮ್ಗೆ ಆ ರಿಸ್ಕ್ಗಳಿತ್ತು. ಬಟ್ ಆವಾಗ ನಮ್ಮನ್ನು ಲಿಟ್ರಲಿ, ನಾನು ಅದನ್ನೇ ಮೊನ್ನೆ ಹೇಳಿದ್ದು, ನಮ್ಮನ್ನ ದೈವ ಹೆಂಗೆ ಬೆನ್ನಿಗೆ ನಿಂತು ನಮ್ಮನ್ನ ಕಾಪಾಡ್ಕೊಂಡು ಬಂದಿದೆ ಅಂತಂದ್ರೆ, ಯಾವುದೂ ಕೂಡ ಕೈಮೀರಿ ಹೋಗುವಂಥ ಸಂದರ್ಭಗಳು ಬರಲಿಲ್ಲ. ಎಂಥದ್ದೇ ಸಿಚುವೇಶನ್ ಬಂದರೂ ಅಲ್ಲಿ ನಮ್ಗೇನೋ ಒಂದು ಪ್ರೊಟೆಕ್ಷನ್ ಇತ್ತು ಅನ್ನೋ ಥರದ್ದು ಫೀಲ್. ಬಟ್ ಹೊರಗಡೆ ಇಂಥದ್ದೆಲ್ಲ ಆದಾಗ ಒಂದು ಇರುತ್ತೆ ಥಾಟ್, ಓಕೆ ಇದು ಹಿಂಗೆ. ಅವ್ರು ಕೆಲಸ ಮಾಡಿದವ್ರಿಗೂ ಭಯ ಶುರು ಆಗ್ಬಿಡ್ಬೋದು, ಡೌಟ್ ಶುರು ಆಗ್ಬಿಡ್ಬೋದು ಅವ್ರಿಗೆ. ಮೀಡಿಯಾದಲ್ಲಿ ಬರ್ತಿರೋ ಸರಿ ಹೌದಿರ್ಬೋದು ಅನ್ನೋ ಥರದಲ್ಲಿ. ಅವನ್ನ ಕಳ್ಕೊಂಡಿದ್ದಕ್ಕೆ ನನಗೆ ಅವ್ನು ಸಿನಿಮಾದಲ್ಲಿ ಇದ್ದಾನೆ ಅನ್ನೋದಕ್ಕಿಂತನೂ ಅವನಷ್ಟು ಪಾಸಿಟಿವ್ ವ್ಯಕ್ತಿನೇ ನೋಡಿರಲಿಲ್ಲ ನಾನು. ರಾಕೇಶ್ ಪೂಜಾರಿ ಎಷ್ಟು ಪಾಸಿಟಿವ್ ವ್ಯಕ್ತಿ. ಅವನು ಇಡೀ ಸೆಟ್ಟಲ್ಲಿ ಸಾವಿರಾರು ಜನ ಸೇರ್ಕೊಂಡು ಕೆಲಸ ಮಾಡೋದು, ಆ ಇದರಲ್ಲಿ ಒಬ್ಬನ ಬಗ್ಗೆ ಯಾರದ್ದು ಏನು ತಗದೇ ಇಲ್ಲ, ಒಂದು ತಕರಾರಿಲ್ಲ, ಎಲ್ಲರಿಗೂ ಪಾಸಿಟಿವ್ ಇರೋದು ಅವನ ಬಗ್ಗೆ. ಅವನು ಅಷ್ಟು ಹಸನ್ಮುಖಿ, ಚಂದ ನಗಾಡ್ಕೊಂಡು ಖುಷಿಲಿ ಓಡಾಡುವಂತವನು, ಅದ್ಭುತ ಕಲಾವಿದ. ಅವನು ಈಗಷ್ಟೇ ಫ್ಲರಿಶ್ ಆಗ್ಬೇಕಿತ್ತು. ನಾನು ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದೆ. ಅಂದ್ರೆ ನನ್ನ ಮುಂದಿನ ಸಿನಿಮಾಗಳಲ್ಲೆಲ್ಲ ಯಾವತ್ತೂ ಒಂಥರ ಈ ಒಂದು ಆಕ್ಟರ್ಗಳಿಗೆ ಅಥವಾ ಲೀಡ್ ಆಕ್ಟರ್ಗಳಿಗೆ ಒಂದು ಕಾಂಬಿನೇಷನ್ ಆಕ್ಟರ್ ಸಿಗೋದು ತುಂಬಾ ರೇರ್. ಅದು ಸಿಕ್ಬಿಟ್ರೆ ಆ ಕಾಂಬಿನೇಷನ್ ತುಂಬಾ ಚಂದ ವರ್ಕ್ ಆಗ್ತಾ ಹೋಗುತ್ತೆ. ಒಂದು ಹೀರೋಯಿನ್ ಆಗ್ಬೋದು, ಅಥವಾ ಒಂದು ಹೀರೋ ಜೊತೆಗೆ ಇನ್ನೊಬ್ಬ ಒಂದು ಕಾಮಿಡಿಯನ್ ಆಗ್ಬೋದು, ಅಥವಾ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗ್ಬೋದು. ಈ ಪ್ರಕಾಶ್ ನಂದು ನಮ್ಮ ರಾಂಪ ಅಥವಾ ಬುಳ್ಳ, ನಮ್ಮ ರವಿ ಅಣ್ಣ ಸೂಫ್ರಮ್ ರವಿ ಅಣ್ಣ, ನಮ್ದೆಲ್ಲ ಒಂದಂದ್ರೆ ಪರ್ಸನಲ್ ಲೈಫಲ್ಲಿ ನಮ್ಗೆ ಅಷ್ಟು ಒಂದು ಬಾಂಡಿಂಗ್ ಇರೋದ್ರಿಂದ ನಾವ್ ಸುಮ್ನೆ ಆ ಸೀನ್ ಹಿಂಗ್ ಓದ್ಕೊಂಡು ಫ್ರೇಮ್ ಮುಂದೆ ನಿತ್ರ ನಗು ಬಂದ್ಬಿಡುತ್ತೆ. ತರಲೆಗಳು ಇವ್ರು 3 ಜನ ಅನ್ನೋ ತರದ ಒಂದು ಫೀಲ್. ಅವನ ಜೊತೆಗೆ ಅದೇ ತರದ ಒಂದು ಇದಾಗಿತ್ತು ನನಗೆ. ಅಂಡ್ ಅವನ್ನ ತಗೊಂಡ್ ಒಂದು ಒಳ್ಳೆ ಜರ್ನಿ ತಗೊಂಡ್ ಹೋಗ್ಬೇಕು ಅನ್ನೋದಿತ್ತು. ಕನಸುಗಳಿತ್ತು ಅವ್ರ ಬಗ್ಗೆ. ಅವ್ರು ಬಹಳ ಕನಸುಗಳಿತ್ತು ನನಗೆ. ಒಂದ್ಸಲಕ್ಕೆ ದಿಗ್ಭ್ರಾಂತರಾಗಿ ಹೋಗ್ಬಿಟ್ವಿ ಆ ದಿವಸ. ಅದೊಂಥರ ಆ ದಿವಸ ನನಗೂ ಏನೋ ಒಂದು ವಿಷಯ ನಡೀತಲ್ಲಿ. ಸೊ ತುಂಬಾ ಅಂದ್ರೆ ಏನ್ ಅಂದ್ರೆ ನನಗೆ ನೋಡಕ್ ಹೋಗ್ಲಿಲ್ಲ ನಾನು ಆ ದಿನ. ನಾವು
ಅಂದ್ರೆ ನನಗೆ ನಾನು ಅವನ್ನ ನಗುಮುಖದಲ್ಲಿ ನೋಡಿದ್ದು, ಹಂಗೆ ಇದ್ ಬಿಡ್ಲಿ ನನಗೆ ಹಂಗೆ ಇರಲಿ, ಯಾಕಂದ್ರೆ ನನಗೆ ಅದು ನೋಡಕ್ಕೆ ಬೇಡ. ನನಗೆ ರಾಕೇಶ್ ಅವನ ಅದೇ ಒಂದು ತುಂಬಾ ಇನ್ನೋಸೆಂಟ್ ಸ್ಮೈಲ್ ಅಲ್ಲಿ ಯಾವತ್ತು ರಿಷಬ್ ಸರ್ ಅಂತ ಅನ್ಕೊಂಡು ಯಾವಾಗ್ಲೂ ಇರ್ತಾನೆ, ಕುಳ್ಳಕ್ಕೆ ಓಡಾಡ್ಕೊಂಡು ಬಂದು ಅವ್ನು ಹಗ್ ಮಾಡಿದ್ರೆ ಎದೆ ಇಲ್ಲಿ, ಅವನ ತಲೆಯಲ್ಲಿ ಎದೆ ಹೊಡೆಯೋದು. ಓಕೆ, ಸೊ ಅಷ್ಟು ಅದ್ಭುತ ಅವನು ಬಿಗ್ಗೆಸ್ಟ್ ಲಾಸ್. ಸೊ ಅಂತ ಕಲಾವಿದರು ಸಿಗಲ್ಲ, ಅದಕ್ಕೆ ತುಂಬಾ ಒಳ್ಳೆಯವನಾಗ್ಬಿಟ್ಟ ಅವನು ಅಂತ ಅನ್ಸುತ್ತೆ. ಒಳ್ಳೆಯವ್ರ ಕಾಲ ಇಲ್ಲ ಅಂತ ಇರ್ತಾರಲ್ಲ, ದೇವ್ರು ಬೇಗ ಕರ್ಕೊಂಡ್ಬಿಡ್ತಾರೆ. ಒಂದು ಹಳೆ ಕಾಂತಾರದಲ್ಲಿ ಒಂದು ಸನ್ನಿವೇಶ ಬರುತ್ತೆ, ಅದು ಅಂದ್ರೆ ಆ ಸನ್ನಿವೇಶ ಬೇರೆ ಬಿಡಿದೆ, ಎಂಟರ್ಲಿ ಬೇರೆ. ಬರುವಾಗ ಇಬ್ಬರು ಬಂದರು, ಹೋಗುವಾಗ ಒಬ್ಬರೇ ಹೋದ್ರು ಅಂತ. ಹಂಗೆ ನೋಡಿ, ನೀವು ಗುಂಪಾಗಿ ಬಂದಿರುವಂತವ್ರು ಕೆಲವ್ರನ್ನ ಬಹಳ ಮಿಸ್ ಮಾಡ್ಕೊಂಡು ಕೆಲವ್ರನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಹೆಂಗನ್ಸುತ್ತೆ? ಹೌದು. ಮತ್ತೆ 3 ವರ್ಷದ ಜರ್ನಿಯಲ್ಲಿ ನಿಮ್ಗೆ ಪಾಪ ಇನ್ನ ಒಂದು ಇಬ್ರು ಜೂನಿಯರ್ ಆರ್ಟಿಸ್ಟ್ಗಳು, ಅವ್ರಿಗೆ ಅವರ ಆರೋಗ್ಯ ಸಮಸ್ಯೆಯಿಂದ ಅವ್ರು ಎಲ್ಲೋ ತೀರೋಗಿದೆ, ಅದನ್ನ ಲಿಂಕ್ ಮಾಡೋದು ಶೂಟಿಂಗ್ ಆಗ್ಬೇಕಲ್ಲ ಅಂತ ಅನ್ಕೊಂಡು. ಬಟ್ ಅಲ್ಲ, ಅದ್ರಲ್ಲಿ ಒಬ್ಬ ಹುಡುಗ ನಾನು ತುಂಬಾ ನೆನಪಿದ್ದಾನೆ. ಅಂದ್ರೆ ಅವ್ನು ನಾನು ಅಲ್ಲಲ್ಲಿ ನೋಡಿದೀನಿ ಅಂತ ಅನಿಸುತ್ತೆ. ಯಾರೋ ನಾವು ಏನೋ ನಮ್ದು ರಿಹರ್ಸಲ್ ಬ್ರೇಕ್ ಏನೋ ಇತ್ತು, ಅವಾಗ ನ್ಯೂಸ್ ಬಂತು ನನಗೆ. ನಾನು ನ್ಯೂಸಲ್ಲಿ ನೋಡಿ ಗೊತ್ತಾಗಿದ್ದು ನನಗೆ, ಎಲ್ಲಿ ಶೂಟಿಂಗ್ ನಡೀತದೆ ಏನ್ ಕತೆ ಅಂತ ಕೇಳಿದೆ ನಾನು. ಇಲ್ಲ ಕೊಲ್ಲೂರಲ್ಲೆಲ್ಲೋ ಅವನು ಈಜಕ್ ಹೋಗಿ ಏನೋ ಅಲ್ಲಿ ಅಂದ್ರೆ ಬೋರ್ಡ್ ಹಾಕಿರ್ತಾರಲ್ಲ, ಅಲ್ಲಿ ಸುಳಿ ಇದೆ ಹೋಗ್ಬೇಡಿ ಅಂತ ಜಾಗಕ್ಕೆ ಹೋಗಿದ್ದಾಗಿದೆ ಅಂತ ಅನ್ಕೊಂಡು ಯಾರಂತ ಕೇಳಿ ಇದ್ ಮಾಡ್ತಾನೆ. ಯಾಕಂದ್ರೆ ನನಗೆ ಯಾವ್ದೋ ಒಂದು ಹುಡುಗನ ಫೇಸ್ ನೆನಪಾಗ್ತಾನೆ ಇತ್ತು. ಜೂನಿಯರ್ ಆರ್ಟಿಸ್ಟ್ ನಮ್ದು ಒಂದು ಸೆಟ್ಟಲ್ಲಿ 1000 ಜನ ಮೇಲೆ ಇರ್ತಾರೆ. ಸೊ ಯಾರನ್ನ ನೆನ್ಪಿಟ್ಕೊಳ್ತೀವಿ, ಯಾರನ್ನ ಗೊತ್ತಾಗ್ತಾರೆ. ನಮ್ಮ ಫೋಕಸ್ ಫುಲ್ ಮೇನ್ ಆಕ್ಟರ್ಗಳು, ಫ್ರೇಮ್ ಒಳಗಡೆ ಬರುವಂತ ಎಲ್ಲ ಜೂನಿಯರ್ಸ್ಗಳು, ಸೆಕೆಂಡರಿ ಆರ್ಟಿಸ್ಟ್ಗಳು, ಇವ್ರ ಗಮನದಲ್ಲಿ ಇರ್ತಾರೆ. ಅಷ್ಟು ಜನರ ಮಧ್ಯದಲ್ಲಿ ರೆಕಗ್ನೈಸ್ ಮಾಡಲ್ಲ. ಬಟ್ ಆ ಹುಡುಗ ತುಂಬಾ ಆಕ್ಟಿವ್ ಕೆಲಸ ಮಾಡ್ತಿದ್ದ ಅಂತ ಅನ್ಕೊಂಡು ನನ್ಗೆ ತಲೆಗೆ ಬರ್ತಿತ್ತು. ಆ ತರ ಡೆಫಿನೆಟ್ಲಿ ನಮ್ಗೆ ಅದು ಬೇಜಾರಾಗತ್ತೆ. ಯಾರೋ ನಮ್ ಇದ್ರಲ್ಲಿ ಇದ್ ಮಾಡ್ತಿರೋ, ಏನೋ ಮಾಡಕ್ ಹೋಗಿ ಎಲ್ಲೋ ತಲೆಹರಟೆ ಆಗಿ, ಏನೋ ಒಂದು ಆಕ್ಸಿಡೆಂಟ್ ಆಗಿ, ಏನೋ ಬೈ ಮಿಸ್ಟೇಕ್ ಅವ್ರಿಗೆ ಗೊತ್ತಿಲ್ದೇನೋ, ಏನ್ ಬೇಕಾದ್ರೂ ಆಗಿರ್ಬೋದು. ಬಟ್ ಅದೊಂದು ತುಂಬಾ ಪೈನ್ಫುಲ್, ಬಹಳ ಬೇಜಾರಾಗುತ್ತೆ. ಅದು ಹೊರಗಡೆ ನಾವು ಹೇಳಕ್ ಆಗಲ್ಲ ಅದನ್ನ, ಆ ಅನುಭವಗಳು ನಮಗಷ್ಟೇ ಇರುತ್ತೆ. ಈ 5-6 ಸರಿ ಹೆಚ್ಚು ಕಡಿಮೆ ಆಗಿದ್ರೆ 4-5 ಸರಿ ನಾನೇ ಹೋಗ್ಬಿಡ್ಬೇಕಾಗಿತ್ತು ಅನ್ನೋ ಮಾತನ್ನ ಹೇಳಿದ್ರಿ. ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯ್ತು? ಐ ಡೋಂಟ್ ನೋ ಟು ಎಕ್ಸ್ಪ್ಲೈನ್ ದಟ್. ಅಂದ್ರೆ ಅದನ್ನ ಈ ನರೇಟಿವ್ ಕೌಂಟರ್ ಆಕ್ಚುಲಿ ಇದು ಆಪೋಸಿಟ್ ಆಂಗಲ್ ಅಂತ ನಾನು ಹೇಳಿದ್ದನ್ನ. ಈಗ ಒಂದು ಸೀಕ್ವೆನ್ಸ್ ಆಕ್ಷನ್ ಮಾಡ್ತಿರ್ಬೇಕಾದ್ರೆ ನಾನು ದಟ್ ವಾಸ್ ಎ ರೋಪ್ ಶಾಟ್ ಎಕ್ಸಾಂಪಲ್ ನಾನು ಹೇಳೋದು. ನಾನೊಂದು ಜಾಗದಿಂದ ಹೀಗೆ ಬಂದು ಒಂದು ರೋಲ್ ಹೊಡೆದು ಆಚೆ ಹೋಗ್ಬೇಕು. ನಾನು ನಾರ್ಮಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಒಂದು ನುಗ್ಗಿ ಹೊಡೆದಾಡೋದಿರುತ್ತೆ ಒಂದು. ಸೊ ಕ್ಯಾರೆಕ್ಟರ್ ಹಂಗಿರೋದ್ರಿಂದ, ಸೊ ಇಲ್ಲಿಂದ ಇದು ಗ್ರೌಂಡ್ ಲೆವೆಲ್ ಅಂದ್ರೆ ಒಂದು ಸ್ವಲ್ಪ ಡೌನ್ ಇಂದ ಬರ್ಬೇಕು. ನಾನು ಬಂದು ಡೈರೆಕ್ಟ್ ಆಗಿ ಹೆಡ್ಲ್ಯಾಂಡ್ ಆಗ್ಬಿಟ್ಟಿದ್ದು, ನಂದು ಗುಯ್ಯ ಆಗ್ಬಿಟ್ಟಿತ್ತು, ಸುಮಾರು ಹೊತ್ತು ಏನು ಕಾಣಿಸ್ಲಿಲ್ಲ. ಆತರ ದರ್ ಇಸ್ ಅ ಚಾನ್ಸಸ್ ಅನ್ನೋ ಥರದಲ್ಲಿ. ಬಟ್ ಯಾವತ್ತೂ ನಾನು ನಂಬಿದ್ ನನ್ನ ಕೈ ಬಿಡ್ಲಿಲ್ಲ ಅನ್ನೋ ಥಾಟಲ್ಲಿ ಇದೀನಿ ಅಲ್ವಾ. ಈ ತುಂಬಾ ಚಾಲೆಂಜ್ ಅನ್ಸಿದ್ದೆ ಯಾವಾಗ? ಪ್ರತಿ ದಿನ ಪ್ರತಿ ಶಾಟ್ ಎವ್ರಿಥಿಂಗ್. ಒಟ್ಟು ಎಷ್ಟು ದಿವಸ ನೀವು ಶೂಟಿಂಗ್ ಅಲ್ಲಿ ಪಾಲ್ಗೊಂಡಿದ್ರಿ ಮೇಡಮ್? ನನಗೂ ನಂಬರ್ ಆಫ್ ಡೇಸ್ ನೆನಪಿಲ್ಲ, ಬಟ್ ಅವ್ರಿಗೆ ಹೇಳಿದ್ದಕ್ಕಿಂತ ಡಬಲ್ ಆಗಿದೆ. ಅವರು ಒಂದು ಒಳ್ಳೆ ಮಾತನ್ನ ಹೇಳಿದ್ರು, ಏನು ಅಂದ್ರೆ ಕಣದಲ್ಲೂ ನಾನು ತುಂಬಾ ಕಲ್ತಿದ್ದೀನಿ ಅವರಿಂದ ಅನ್ನುವಂತ ಮಾತು. ವಂಡರ್ಫುಲ್. ನಾನು ಒಬ್ಬನೇ ಅಂತಲ್ಲ ಅನ್ಸುತ್ತೆ, ಅಂದ್ರೆ ಎಲ್ಲರಿಂದ ಕಲ್ತಿದ್ದೀವಿ. ಅದನ್ನ ಆಕ್ಟರ್ ಅವರಿಂದ ನಾವು ಕಲ್ತಿರ್ತೀವಿ. ಆಸ್ ಅ ಟೆಕ್ನಿಷಿಯನ್ಸ್, ಈಗ DOP ಆಗ್ಬೋದು, ರೈಟರ್ಸ್ ಆಗ್ಬೋದು, ಪ್ರತಿಯೊಬ್ಬರಿಂದನೂ ಕಲಿಯೋದಿದ್ದೇ ಇರುತ್ತೆ ನಮ್ಗೆ. ಅದೇ ಬ್ಯೂಟಿ, ಅದೇ ಒಂದು ಅದ್ಭುತವಾದಂತ ವಿಚಾರ ಅಂತ ಅನ್ಕೊಳ್ತೀನಿ ಫಿಲ್ಮ್ ಮೇಕಿಂಗ್. ಅದೇ ನಾವು ಓಪನ್ ಆಗಿದ್ರೆ ಎಲ್ಲರಿಂದಾನು ಕಲಿಬಹುದು. ನಮ್ಮ ಕೇಟರಿಂಗ್ ಇಂದಾನು ಯಾವತ್ತು ನಮ್ಮನ್ನ ನಾವು ಸ್ವಲ್ಪ ಖಾಲಿ ಇಟ್ಕೊಂಡ್ರಷ್ಟು ಒಳ್ಳೇದು ಅಂತ ತುಂಬಿಸ್ಕೊಳ್ಳೋಕೆ ಜಾಗ ಸಿಕ್ಕಿರುತ್ತೆ. ನಾವು ಫುಲ್ ಫಿಲ್ ಮಾಡ್ಕೊಂಡು ಬಂದ್ರೆ ಕಷ್ಟ. ಬಹಳ ಅದ್ಭುತವಾಗಿ ಹೇಳಿದ್ರಿ ಇದನ್ನು. ಜೊತೆಗೆ ನೀವು ಸ್ವಲ್ಪ ಈ ಕಳೆದ ಬಾರಿಗೆ ಸ್ವಲ್ಪ ಬಲ್ಕ್ ಆಗಿರಿ ಸ್ವಲ್ಪ ಈ ಕ್ಯಾರೆಕ್ಟರ್ಗೆ ಹೆಂಗೆ ರೆಡಿ ಆದ್ರಿ? ನಾನಂದ್ರೆ ಐ ವಾಸ್ ಅ ರಸ್ಲರ್. ಮೊದಲು ಕಾಲೇಜಲ್ಲಿ ಇರ್ಬೇಕಾದ್ರೆ ನಾನು ಇಂಟರ್ ಯೂನಿವರ್ಸಿಟಿ ರಸ್ಲಿಂಗ್ ಹೋಗ್ತಿದ್ದೆ, ಜೂಡೋಗೆ ಹೋಗ್ತಿದ್ದೆ. ಸೊ ಕಾಲೇಜಲ್ಲಿ ಇರ್ಬೇಕಾದ್ರೆ ಹೊಡೆದಾಟ ಮಾಡ್ತಿದ್ವಿ. ಸೊ ಅದೊಂದಿತ್ತು. ಸೊ ಇದಕ್ಕೆ ಇನ್ನು ಸ್ವಲ್ಪ ಹೆವಿ ಆಗ್ಬೇಕಾಗಿತ್ತು ನನಗೆ. ತುಂಬಾ ಕ್ಲಿಯರ್ ಆಗಿತ್ತು, ಅಂದ್ರೆ 6 ಪ್ಯಾಕ್ ಅಂತೂ ಮಾಡಲ್ಲ ನಾನು ಅಂತ. ಮಾಡಿದ್ರು VFX ಅನ್ಕೊಂಡ್ಬಿಡ್ತಾರೆ ಅದಕ್ಕೆ. ಸೊ ಫಿಟ್ ಆಗಿ ಕಾಣಬೇಕು, ಒಂದು ಒಳ್ಳೆ ಕಾಡ್ ಮನುಷ್ಯ ಫೈಟರ್ ತರ ಕಾಣಬೇಕು ಅನ್ನೋದಷ್ಟೇ ಇದ್ದಿದ್ದು.